ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್ ಬೀಟ್. ನಾನು ಯಶಸ್ವಿನಿ. ಈಗ ಹೆಡ್ಲೈನ್ಸ್. ದೊಡ್ಡ ಕುಂಚೆ ಹೊಸಳ್ಳಿಯಲ್ಲಿ ಚಿರತೆ ಸಂಚಾರ, ಸಾಕು ನಾಯಿ ಮೇಲೆ ದಾಳಿ, ಆತಂಕದಲ್ಲಿ ಗ್ರಾಮಸ್ಥರು. ಬೆಂಗಳೂರು ಮಂಗಳೂರು ಹೆದ್ದಾರಿ ದುರಂತ, ಕಾಡು ಹಂದಿಗೆ ಡಿಕ್ಕಿ ಹೊಡೆದು ಕಾರು ಪಲ್ಟಿ, ಸ್ಥಳದಲ್ಲೇ ಓರ್ವ ಮಹಿಳೆ ಸಾವು. ಬೆಂಗಳೂರು ಗ್ರಾಮಾಂತರ, ಆಹಾರ ನೀರಿಲ್ಲದೆ ನಾಡಿಗೆ ಲಗ್ಗೆ ಇಟ್ಟ ಕರಡಿಗಳು, ರಸ್ತೆಯಲ್ಲಿ ಸಂಚರಿಸುವ ವಿಡಿಯೋ ವೈರಲ್, ದೊಡ್ಡಬಳ್ಳಾಪುರ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಆತಂಕ. ಹೊಳೆನರಸೀಪುರ ತಾಲೂಕಿನಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ತೀವ್ರ ಆತಂಕ ಹಾಗೂ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಹಳೇಕೋಟೆ ಹೋಬಳಿಯ ದೊಡ್ಡ ಕುಂಚೇವು ಹೊಸಳ್ಳಿ ಗ್ರಾಮದಲ್ಲಿ ರಾತ್ರಿ ವೇಳೆ ಸಂಚರಿಸಿದ ಚಿರತೆಯು ಮನೆಯೊಂದರ ಸಮೀಪದ ಸಾಕು ನಾಯಿಯ ಮೇಲೆ ದಾಳಿ ನಡೆಸಿ ಹೊತ್ತೊಯ್ದಿರುವ ದಾರುಣ ಘಟನೆ ವರದಿಯಾಗಿದೆ. ಹೊಳೆನರಸೀಪುರ ತಾಲೂಕಿನ ಹಳೇಕೋಟೆ ಹೋಬಳಿಯ ದೊಡ್ಡ ಕುಂಚೆ ಹೊಸಳ್ಳಿ ಗ್ರಾಮದಲ್ಲಿ ಸೋಮವಾರ ರಾತ್ರಿ ಸುಮಾರು 11:30 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದೆ. ಗ್ರಾಮದ ಭತ್ತದ ವ್ಯಾಪಾರಿ ರಾಜೇಗೌಡರ ಮನೆಯ ಸಮೀಪ ಚಿರತೆಯು ಮುಕ್ತವಾಗಿ ಸಂಚರಿಸುವ ದೃಶ್ಯಗಳು ಅಲ್ಲಿನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ಜನವಸತಿ ಪ್ರದೇಶಕ್ಕೆ ನುಗ್ಗಿದ ಚಿರತೆಯು ಅಲ್ಲಿ ಕಟ್ಟಿಹಾಕಿದ್ದ ಅಥವಾ ತಿರುಗಾಡುತ್ತಿದ್ದ ಸಾಕು ನಾಯಿಯ ಮೇಲೆ ಏಕಾಏಕಿ ಎರಗಿ ಅದನ್ನ ಕಚ್ಚಿಕೊಂಡು ಕಾಡಿನಡೆಗೆ ಹೊತ್ತೊಯ್ದಿದೆ. ಗ್ರಾಮದ ಮಧ್ಯೆ ಚಿರತೆ ಪ್ರತ್ಯಕ್ಷವಾಗಿರುವುದು ಮತ್ತು ಸಾಕು ಪ್ರಾಣಿಯನ್ನ ಬೇಟೆಯಾಡಿರುವುದು ಸ್ಥಳೀಯರಲ್ಲಿ ತೀವ್ರ ಭಯ ಹುಟ್ಟಿಸಿದೆ. ಇದರಿಂದಾಗಿ ರಾತ್ರಿ ವೇಳೆ ಹೊರಗಡೆ ಓಡಾಡಲು ಹಾಗೂ ಜಮೀನುಗಳಿಗೆ ತೆರಳಲು ಜನರು ಆತಂಕ ಪಡುವಂತಾಗಿದೆ. ಗ್ರಾಮದ ಸುತ್ತಮುತ್ತ ಚಿರತೆ ನಿರಂತರವಾಗಿ ಕಾಣಿಸಿಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಅಲ್ಲದೆ ಬೋನು ಇರಿಸಿ ಚಿರತೆಯನ್ನ ಸೆರೆಹಿಡಿಯುವ ಮೂಲಕ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ತೆರಳುತ್ತಿದ್ದ ಕಾರೊಂದು ಕಾಡು ಹಂದಿಗೆ ಡಿಕ್ಕಿ ಹೊಡೆದು ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಅಪ್ಪಳಿಸಿ ಪಲ್ಟಿಯಾದ ಪರಿಣಾಮ ಮಹಿಳೆಯೊಬ್ಬರು ಸ್ಥಳದಲ್ಲೇ ಮೃತಪಟ್ಟಿರುವ ದಾರುಣ ಘಟನೆ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಕತ್ರಿಘಟ್ಟ ಗೇಟ್ ಬಳಿ ಸಂಭವಿಸಿದೆ. ಬೆಂಗಳೂರಿನಿಂದ ಮಂಗಳೂರು ಕಡೆಗೆ ಅತಿ ವೇಗವಾಗಿ ತೆರಳುತ್ತಿದ್ದ ಕಾರಿಗೆ ಏಕಾಏಕಿ ಕಾಡು ಹಂದಿಯೊಂದು ಅಡ್ಡ ಬಂದಿದೆ. ಹಂದಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಜೋರಾಗಿ ಅಪ್ಪಳಿಸಿ ಸಂಪೂರ್ಣ ಪಲ್ಟಿಯಾಗಿದೆ. ಈ ಭೀಕರ ಅಪಘಾತದಲ್ಲಿ ಕಾರಿನಲ್ಲಿದ್ದ 4 ಪೈಕಿ ಶಶಿಪ್ರಭಾ ಎಂಬ ಮಹಿಳೆ ಸ್ಥಳದಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಮೃತರು ಮೂಲತಃ ಮಂಗಳೂರಿನವರಾಗಿದ್ದಾರೆ ಎಂದು ತಿಳಿದುಬಂದಿದೆ. ಅಪಘಾತದ ತೀವ್ರತೆಗೆ ಕಾಡಿನಲ್ಲಿದ್ದ ಉಳಿದ 3 ಗಂಭೀರ ಗಾಯಗಳಾಗಿದ್ದು ತಕ್ಷಣವೇ ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ತುರ್ತು ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಕುರಿತು ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ಧಾವಿಸಿದ ಚನ್ನರಾಯಪಟ್ಟಣ ಸಂಚಾರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಅಪಘಾತಕ್ಕೆ ಸಂಬಂಧಿಸಿದಂತೆ ಮುಂದಿನ ತನಿಖೆ ಮುಂದುವರೆದಿದೆ. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಕರಡಿಗಳ ಸಂಚಾರ ಹೆಚ್ಚಾಗಿದ್ದು ಗ್ರಾಮಸ್ಥರಲ್ಲಿ ತೀವ್ರ ಭಯ ಹಾಗೂ ಆತಂಕ ಮೂಡಿಸಿದೆ. ಕಾಡಿನಲ್ಲಿ ಕುಡಿಯಲು ನೀರು ಮತ್ತು ಆಹಾರ ಸಿಗದ ಕಾರಣ ಕರಡಿಗಳು ಜನವಸತಿ ಪ್ರದೇಶಗಳತ್ತ ಲಗ್ಗೆ ಇಡ್ತಿದ್ದು ರಾತ್ರಿ ವೇಳೆ ರಸ್ತೆಯಲ್ಲಿ ಓಡಾಡುತ್ತಿರುವ ದೃಶ್ಯಗಳು ಸಾರ್ವಜನಿಕರಲ್ಲಿ ನಡುಕ ಹುಟ್ಟಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವಲಯದ ಮಂಡಿ ಬೇಡರಹಳ್ಳಿ ಗ್ರಾಮದ ಬಳಿ ಈ ಕರಡಿಗಳು ಪ್ರತ್ಯಕ್ಷವಾಗಿವೆ. ಒಟ್ಟು 2 ಜೋಡಿ ಕರಡಿಗಳು ಗ್ರಾಮಗಳ ಸಮೀಪದ ರಸ್ತೆ ಹಾಗೂ ತೋಟಗಳ ಬಳಿ ಓಡಾಡುತ್ತಿರುವುದು ಕಂಡುಬಂದಿದೆ. ರಾತ್ರಿ ವೇಳೆ ಕಾರಿನಲ್ಲಿ ತೆರಳುತ್ತಿದ್ದ ವೇಳೆ ರಸ್ತೆಯಲ್ಲಿ ಕರಡಿಗಳು ಓಡಾಡುತ್ತಿರುವುದು ಚಾಲಕನಿಗೆ ಗೋಚರಿಸಿದೆ. ವಾಹನದ ಹೆಡ್ಲೈಟ್ ಬೆಳಕನ್ನ ಕಂಡು ಬೆಚ್ಚಿದ ಕರಡಿಗಳು ಹೆದರಿ ಗ್ರಾಮಗಳ ಕಡೆಗೆ ವೇಗವಾಗಿ ಓಡಿ ಹೋಗಿವೆ. ರಸ್ತೆಯಲ್ಲಿ ಕರಡಿಗಳು ಓಡಾಡುತ್ತಿರುವ ಭಯಾನಕ ದೃಶ್ಯವನ್ನ ಕಾರು ಚಾಲಕರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಸದ್ಯ ಈ ವಿಡಿಯೋ ಸ್ಥಳೀಯರಲ್ಲಿ ವೈರಲ್ ಆಗಿದ್ದು ಆತಂಕ ಹೆಚ್ಚಿಸಿದೆ. ಸುತ್ತಮುತ್ತ ಯಾವುದೇ ದಟ್ಟವಾದ ಬೆಟ್ಟ ಅಥವಾ ಕಾಡು ಇಲ್ಲದಿದ್ರೂ ಸಹ ಕರಡಿಗಳು ನೇರವಾಗಿ ಗ್ರಾಮಗಳತ್ತ ಬರುತ್ತಿರುವುದು ಅಚ್ಚರಿಗೆ ಹಾಗೂ ಆತಂಕಕ್ಕೆ ಕಾರಣವಾಗಿದೆ. ಇದರಿಂದಾಗಿ ರೈತರು ಮತ್ತು ಸಾರ್ವಜನಿಕರು ಒಬ್ಬಂಟಿಯಾಗಿ ತಮ್ಮ ತೋಟ ಹಾಗೂ ಜಮೀನುಗಳಿಗೆ ತೆರಳಲು ಭಯಪಡುವಂತಾಗಿದೆ. ಜನವಸತಿ ಪ್ರದೇಶದ ಬಳಿ ಪದೇ ಪದೇ ಪ್ರತ್ಯಕ್ಷಗೊಂಡು ನಿದ್ರೆ ಕೆಡಿಸುತ್ತಿರುವ ಈ ಕರಡಿಗಳನ್ನು ಕೂಡಲೇ ಸೆರೆ ಹಿಡಿಯಬೇಕು ಎಂದು ಗ್ರಾಮಸ್ಥರು ದೊಡ್ಡಬಳ್ಳಾಪುರ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತೀವ್ರ ಒತ್ತಾಯ ಹಾಗೂ ಮನವಿ ಮಾಡಿದ್ದಾರೆ.
ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಮತ್ತು ಹೇಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಹಾಸನ ವತಿಯಿಂದ ಇಂದು ಹಾಸನ ತಾಲೂಕಿನ ಕೌಶಿಕ ಗ್ರಾಮದಲ್ಲಿ ಶ್ರೀ ದ್ಯಾವಮ್ಮ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕಾಗಿ 1 ಲಕ್ಷ ಮೊತ್ತದ ಡಿಡಿಯನ್ನು ದೇವಾಲಯದ ಸಮಿತಿಗೆ ಹಸ್ತಾಂತರಿಸಲಾಯಿತು. ತಾಲೂಕಿನ ಯೋಜನಾಧಿಕಾರಿ ಧನಂಜಯ್ ಅವರು ದೇವಾಲಯ ಸಮಿತಿಯ ಅಧ್ಯಕ್ಷರಾದ ರಂಗಸ್ವಾಮಿ, ಕಾರ್ಯದರ್ಶಿ ರಮೇಶ್, ಅಶೋಕ್ ಹಾಗೂ ಇಲಾಖೆಯ ಪದಾಧಿಕಾರಿಗಳಿಗೆ ಡಿಡಿಯನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯೋಜನಾಧಿಕಾರಿಗಳು, ದೇವಾಲಯದ ನಿರ್ಮಾಣ ಕಾರ್ಯ ಉತ್ತಮ ರೀತಿಯಲ್ಲಿ ನೆರವೇರಲಿ ಮತ್ತು ಪೂಜ್ಯರು ನೀಡಿರುವ ಈ ಪ್ರಸಾದ ರೂಪದ ಸಹಾಯಧನ ದ್ವಿಗುಣಗೊಳ್ಳಲಿ ಎಂದು ಶುಭ ಹಾರೈಸಿದರು. ಗ್ರಾಮಸ್ಥರ ಪರವಾಗಿ ಕೃತಜ್ಞತೆ ಸಲ್ಲಿಸಿದ ಕಮಿಟಿ ಪದಾಧಿಕಾರಿ ಅಶೋಕ್, ದೇವಾಲಯಕ್ಕೆ ಆರ್ಥಿಕ ಸಹಾಯಧನ ನೀಡಿದ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಶ್ರೀಮತಿ ಹೇಮಾವತಿ ಅಮ್ಮನವರಿಗೆ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ಪ್ರಗತಿ ಬಂಧು ಸ್ವಸಹಾಯ ತಂಡದ ಸದಸ್ಯರು, ಹಾಲು ಉತ್ಪಾದಕರ ಸಂಘದ ಸದಸ್ಯರು, ಒಕ್ಕೂಟದ ಅಧ್ಯಕ್ಷೆ ಮಮತಾ, ಮೇಲ್ವಿಚಾರಕರಾದ ನವೀನ್ ಕುಮಾರ್ ಹಾಗೂ ಸೇವಾ ಪ್ರತಿನಿಧಿ ರೇಣುಕಾ ಉಪಸ್ಥಿತರಿದ್ದರು. ಬೆಳ್ಳಂಬೆಳಗ್ಗೆ ಮದ್ಯದ ಅಮಲಿನಲ್ಲಿದ್ದ ವ್ಯಕ್ತಿಯೊಬ್ಬ ರಸ್ತೆ ಮಧ್ಯೆ ತನ್ನ ದ್ವಿಚಕ್ರ ವಾಹನದೊಂದಿಗೆ ನಿಂತು ಸಾರ್ವಜನಿಕ ಸಂಚಾರಕ್ಕೆ ತೀವ್ರ ಅಡ್ಡಿಪಡಿಸಿದ ಘಟನೆ ನಡೆದಿದೆ. ವಾಹನಗಳು ಬರುತ್ತಿದ್ದರೂ ಈ ವ್ಯಕ್ತಿ ತೋರಿದ ಬೇಜವಾಬ್ದಾರಿ ವರ್ತನೆ ಕೆಲಕಾಲ ಆತಂಕ ಹಾಗೂ ಗೊಂದಲಕ್ಕೆ ಕಾರಣವಾಯಿತು. ಹಾಸನದ ಜನನಿಬಿಡ ಪ್ರದೇಶವಾದ ಪೃಥ್ವಿ ಟಾಕೀಸ್ ಎದುರು ಮತ್ತು ಜಮುನಾ ಬಾರ್ ಹತ್ತಿರ ಬೆಳ್ಳಂಬೆಳಗ್ಗೆ ಮದ್ಯದ ನಶೆಯಲ್ಲಿ ತೇಲುತ್ತಿದ್ದ ವ್ಯಕ್ತಿಯೊಬ್ಬ ನೇರವಾಗಿ ರಸ್ತೆಯ ಮಧ್ಯಭಾಗದಲ್ಲೇ ತನ್ನ ಬೈಕ್ ಸಮೇತ ಬಂದು ನಿಂತುಕೊಂಡಿದ್ದಾನೆ. ರಸ್ತೆಯಲ್ಲಿ ಇತರ ವಾಹನಗಳು ಓಡಾಡುತ್ತಿದ್ರು ಮತ್ತು ಸವಾರರು ಹಾರ್ನ್ ಮಾಡ್ತಿದ್ರು. ಆತ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಯಾವುದೇ ಎಚ್ಚರಿಕೆ ಇಲ್ಲದೆ ಅಲ್ಲಿಯೇ ನಿಂತುಕೊಂಡಿದ್ನು. ರಸ್ತೆ ಮಧ್ಯೆ ಇದ್ದಕ್ಕಿದ್ದಂತೆ ಬೈಕ್ ನಿಂತಿದ್ದರಿಂದ ಬೆಳಗ್ಗೆಯ ಓಡಾಟದ ವಾಹನ ಸವಾರರು ಗಾಬರಿಗೊಳ್ಳಬೇಕಾಯಿತು. ಅಲ್ಲದೆ ಯಾವುದೇ ಕ್ಷಣದಲ್ಲಿ ದೊಡ್ಡ ಮಟ್ಟದ ಅಪಘಾತ ಸಂಭವಿಸುವ ಭೀತಿಯೂ ಎದುರಾಗಿತ್ತು. ಸ್ಥಳದಲ್ಲಿದ್ದ ಇತರ ಸವಾರರು ಮತ್ತು ಸ್ಥಳೀಯರು ಕೂಡಲೇ ಎಚ್ಚೆತ್ತುಕೊಂಡು ಆತನನ್ನ ಮತ್ತು ಬೈಕನ್ನ ರಸ್ತೆ ಬದಿಗೆ ಸರಿಸಲು ಮುಂದಾದ ಬಳಿಕ ಪರಿಸ್ಥಿತಿ ತಿಳಿಕೊಂಡಿತು. ಕೆಲಕಾಲ ರಸ್ತೆಯಲ್ಲೇ ಈ ನಾಟಕೀಯ ವರ್ತನೆ ನಡೆದಿದ್ದರಿಂದ ವಾಹನ ಸವಾರರು ಮತ್ತು ಸ್ಥಳೀಯರು ಸಂಚಾರ ದಟ್ಟಣೆಯಿಂದ ಪರದಾಡುವಂತಾಯಿತು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನಲ್ಲಿ ಪ್ರಕೃತಿಯ ಮಮತೆಯನ್ನ ಬಿಂಬಿಸುವ ಹಾಗೂ ಮನಕಲಕುವ ಹೃದಯ ವಿದ್ರಾವಕ ದೃಶ್ಯವೊಂದು ಕಂಡುಬಂದಿದೆ. ಅನಾರೋಗ್ಯದಿಂದ ಹೆಣ್ಣಾನೆಯೊಂದು ಮೃತಪಟ್ಟಿದ್ದು, ಪ್ರಾಣ ಬಿಟ್ಟ ತಾಯಿ ಆನೆಯ ಮೃತದೇಹದ ಪಕ್ಕದಲ್ಲೇ ನಿಂತು ಮರಿಯಾನೆ ಮಾಡುತ್ತಿರುವ ಮೂಕರೋಧನೆ ಸ್ಥಳದಲ್ಲಿದ್ದವರಿಗೆ ಕಣ್ಣೀರು ತರಿಸಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಆನಂದಪುರ ಗ್ರಾಮದ ಕೌರಿಕಾಡು ಎಸ್ಟೇಟ್ನ ಕಾಫಿ ತೋಟದಲ್ಲಿ ಈ ದುರ್ಘಟನೆ ನಡೆದಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ತೀವ್ರ ಅನಾರೋಗ್ಯದಿಂದಾಗಿ ಹೆಣ್ಣಾನೆಯು ಸಾವನ್ನಪ್ಪಿರಬಹುದು ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದ್ದಾರೆ. ಜೀವಿಗಳ ಪ್ರಪಂಚದಲ್ಲೂ ತಾಯಿ ಮರಿಯ ಬಂಧ ಎಂಥದ್ದು ಎಂಬುದಕ್ಕೆ ಸಾಕ್ಷಿ ಎಂಬಂತೆ ತಾಯಿ ಆನೆ ಮೃತಪಟ್ಟಿರುವುದನ್ನು ಅರಿಯದ ಆ ಮರಿಯಾನೆ ಶವದ ಪಕ್ಕದಲ್ಲೇ ಬಿಟ್ಟು ಹೋಗಲಾರದೆ ಅಥೇರ್ವವಾಗಿ ನಿಂತಿತ್ತು. ತಾಯಿಯನ್ನ ಕಳೆದುಕೊಂಡ ನೋವಿನಲ್ಲಿ ಮರಿಯಾನೆ ಆಯೋಜಿಸಿದ್ದ ಮೌನ ರೋಧನೆ ಅಲ್ಲಿ ಸೇರಿದ್ದವರ ಮನಕಲಕುವಂತಿತ್ತು. ಘಟನೆಯ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಕೂಡಲೇ ಎಚ್ಚೆತ್ತ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆನೆಯ ಮರಣೋತ್ತರ ಪರೀಕ್ಷೆ ಹಾಗೂ ಸಾವಿಗೆ ನಿಖರ ಕಾರಣ ತಿಳಿಯಲು ಇಲಾಖೆಯಿಂದ ಅಗತ್ಯವಿರುವ ಮುಂದಿನ ಕಾನೂನು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಂವಿಧಾನದಡಿ ಸ್ಥಾಪಿತವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇನ್ನಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ಶ್ರಮಿಸಬೇಕು ಎಂದು ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ತಿಳಿಸಿದ್ದಾರೆ. ಕೊಳ್ಳೇಗಾಲ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕೊಳ್ಳೇಗಾಲ ತಾಲೂಕು ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ 2026 ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಸ್ತುತ ಪತ್ರಿಕೋದ್ಯಮವು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಸಮಾಜದಲ್ಲಿ ಪತ್ರಿಕೆಗಳಿಗೆ ದೊಡ್ಡ ಗೌರವವಿದೆ. ಭಾರತದಲ್ಲಿ ಎಲ್ಲರೂ ಒಂದೇ ಎಂದಿದ್ದರೂ ಸಮಾಜದಲ್ಲಿ ಇಂದಿಗೂ ಜಾತೀಯತೆ, ಅಸಮಾನತೆ, ದೌರ್ಜನ್ಯ ಮತ್ತು ಅತ್ಯಾಚಾರಗಳು ನಡೆಯುತ್ತಿವೆ. ಇಂತಹ ಪಿಡುಗುಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮಾಧ್ಯಮಗಳು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಎಂದು ಶಾಸಕ ಎಆರ್ ಕೃಷ್ಣಮೂರ್ತಿ ಕರೆ ನೀಡಿದರು. ನಾಗರಿಕ ಪ್ರಪಂಚದಲ್ಲಿ ಪತ್ರಿಕೆಗಳಿಗೆ ವಿಶೇಷವಾದ ಗೌರವ ಸ್ಥಾನವನ್ನು ಜನ ನೀಡ್ತಾ ಇದ್ದಾರೆ ಕೂಡ ನಾವು ಗಮನಿಸಿದ್ದೇವೆ. ಪತ್ರಿಕಾವಾಗಿ ಮಾನ್ಯ
ಹನ್ನೂರು ಶಾಸಕ ಆರ್ ನರೇಂದ್ರ ಮಾತನಾಡಿ, ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಭಾಗವಹಿಸಿ ಮಾತನಾಡಿದ ಹನ್ನೂರು ಶಾಸಕ ಆರ್ ನರೇಂದ್ರ, ಇಂದಿನ ದಿನಗಳಲ್ಲಿ ಪತ್ರಿಕೆಗಳನ್ನು ನಡೆಸುವುದು ಸುಲಭದ ಮಾತಲ್ಲ. ನಾನಾ ಸವಾಲುಗಳನ್ನು ಎದುರಿಸುತ್ತಲೇ ಪತ್ರಿಕೆಗಳು ಸಮಾಜದ ಕಿವಿಯಾಗಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಪ್ರಶಂಸಿಸಿದರು. ಇನ್ನೂ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಮತ್ತೆ ಹಿಂದೆ ಅಲ್ಲ, ಏನು ಸುದ್ದಿ ತಿಳಿಬೇಕಾದ್ರೆ ಬಹಳಷ್ಟು ದಿನಗಳಾಗ್ತಾ ಇತ್ತು. ಇದ್ದಲ್ಲಿ ಎರಡೇ ಮಾಧ್ಯಮ, ಒಂದು ರೇಡಿಯೋ, ಇನ್ನೊಂದು ಪತ್ರಿಕಾ ಮಾಧ್ಯಮ. ಆ ಬೇರೆ ಬಿಟ್ರೆ ಸುದ್ದಿ ತಿಳಿಯಕ್ಕೆ ಆಗ್ತಿರ್ಲಿಲ್ಲ. ಇವತ್ತೇನಾದ್ರೆಲ್ಲ ಸುದ್ದಿ ಆಗ್ತಿದ್ರೆ ಅದು ತಿಳಿಬೇಕಾದ್ರೆ 24 ದಿನ ಬೇಕಾಯಿತು. ಆದ್ರೆ ಇವತ್ತು ದಿವಸ 24 ನಿಮಿಷದೊಳಗೆ ಎಲ್ಲರೂ ಇಡೀ ಪ್ರಪಂಚದಲ್ಲಿ ಆಗ್ತಕ್ಕಂಥ ವಿಷಯ. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಐಇ ಬಸವರಾಜು, ತಾಲೂಕು ಸಂಘದ ಅಧ್ಯಕ್ಷ ಚಿಕ್ಕಮಾಳಿಗೆ, ಡಿವೈಎಸ್ಪಿ ಜೆ ಮೋಹನ್, ತಾಲೂಕು ಪಂಚಾಯಿತಿ ಪ್ರಭಾರ ಕಾರ್ಯನಿರ್ವಾಹಕ ಅಧಿಕಾರಿ ಕುಮಾರ್, ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಸಾದ್ ಎಸ್ ಲಕ್ಕೂರು ಅಧಿಕಾರಿಗಳು ಉಪಸ್ಥಿತರಿದ್ದರು. ಮದ್ಯದಂಗಡಿಯೊಂದರ ಹಾವಳಿಯಿಂದ ತಮ್ಮ ಗ್ರಾಮದ ಯುವಕರ ಬದುಕು ಮೂರ ಬಟ್ಟೆಯಾಗ್ತಿದ್ದು, ನೂರಾರು ಯುವಕರಿಗೆ ಮದುವೆಯೇ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿ ಕೆಆರ್ ನಗರ ತಾಲೂಕಿನ ಬಡಕನಕೊಪ್ಪಲು ಗ್ರಾಮದ ಮಹಿಳೆಯರು ಮತ್ತು ಗ್ರಾಮಸ್ಥರು ಮದ್ಯದಂಗಡಿ ಮುಂದೆ ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಆರ್ ನಗರ ತಾಲೂಕಿನ ಬಡಕನಕೊಪ್ಪಲು ಗ್ರಾಮದಲ್ಲಿರುವ ಆರ್.ಎಂ. ಶಿವಣ್ಣನವರಿಗೆ ಸೇರಿದ ಎಸ್.ಬಿ. ಬೋರ್ಡಿಂಗ್ ಮತ್ತು ಲಾಡ್ಜಿಂಗ್ ಮದ್ಯದ ಅಂಗಡಿಯನ್ನ ಕೂಡಲೇ ಗ್ರಾಮದಿಂದ ಸ್ಥಳಾಂತರಿಸಬೇಕು ಅಥವಾ ಶಾಶ್ವತವಾಗಿ ಮುಚ್ಚಿಸಬೇಕು ಎಂದು ಆಗ್ರಹಿಸಿ ಗ್ರಾಮಸ್ಥರು ಮುಷ್ಕರ ನಡೆಸುತ್ತಿದ್ದಾರೆ. ಮದ್ಯದಂಗಡಿ ಎದುರು ಕುಳಿತು ಪ್ರತಿಭಟನೆ ನಡೆಸಿರುವ ಗ್ರಾಮಸ್ಥರು ಕ್ಷೇತ್ರದ ಶಾಸಕ ಡಿ. ರವಿಶಂಕರ್, ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಹಾಗೂ ತಾಲೂಕು ಆಡಳಿತದ ವಿರುದ್ಧ ತೀವ್ರವಾಗಿ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳಕ್ಕೆ ಸ್ವತಃ ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳೇ ಆಗಮಿಸಬೇಕು ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ. ಈ ಮದ್ಯದ ಅಂಗಡಿ ತೆರೆದ ಬಳಿಕ ಗ್ರಾಮದಲ್ಲಿ ಅಶಾಂತಿ ಹೆಚ್ಚಾಗಿದೆ. ಬಡಕನಕೊಪ್ಪಲು ಗ್ರಾಮದ ಯುವಕರಿಗೆ ಮದುವೆ ಮಾಡಲು ಇತರೆಡೆಯವರು ಹಿಂದೇಟು ಹಾಕ್ತಿದ್ದು, ಪರಿಣಾಮವಾಗಿ ಗ್ರಾಮದಲ್ಲಿ ಸರಿಸುಮಾರು 60ರಿಂದ 70 ಗಂಡು ಮಕ್ಕಳಿಗೆ ಇಂದಿಗೂ ವಿವಾಹವಾಗದೆ ಉಳಿದುಕೊಂಡಿದ್ದಾರೆ ಎಂದು ಮಹಿಳೆಯರು ಅಳಲು ತೋಡಿಕೊಂಡಿದ್ದಾರೆ. ಎಷ್ಟೇ ವಿರೋಧ ವ್ಯಕ್ತವಾದರೂ ಯಾವುದೇ ಕಾರಣಕ್ಕೂ ಈ ಮದ್ಯದ ಅಂಗಡಿಯನ್ನ ಇಲ್ಲಿ ಮುಂದುವರಿಯಲು ಬಿಡುವುದಿಲ್ಲ ಎಂದು ಗ್ರಾಮಸ್ಥರು ಪಣ ತೊಟ್ಟಿದ್ದು, ಅಂಗಡಿ ಬಂದ್ ಆಗುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಿಗ್ಗೆ 8 ಸಂಜೆ 10 ಊಟ ಕುಡಿತಾರೆ. ಗಂಡ ಮಕ್ಕಳು ರಾಗಿ ಮಾಡ್ಕೊತಾರೆ, ಅಕ್ಕಿ ಮಾಡ್ಕೊತಾರೆ, ತೆಂಗಿನಕಾಯಿ ಮಾಡ್ಕೊತಾರೆ, ರೋಡಲ್ಲೆಲ್ಲ ಮನಿ ಕತ್ತಾರೆ. ಪಾರೆ ಬತ್ತು, ಒಂದ್ ಗುತ್ತಂಡೆ ಹೋಯ್ತು, ಒಂದ್ ಬಸ್ಸೆ ಬತ್ತು. ನಮ್ಗೆ ಯಾರಾದರು, ನನ್ ಮಕ್ಳಿಗೆ ಯಾರಾದರು? ಹಂಪಾಪುರ ಗ್ರಾಮ ಬಡಕನಕೊಪ್ಪಲಿರೋ ಬಾರು ನಮ್ಗೆ ಬೇಡ ಸರ್. ಇಲ್ಲಿ ತುಂಬಾ ತೊಂದ್ರೆ ಆಯ್ತೈತೆ. ಹಂಗಾಗಿ ನಮ್ಗೆ ಬಾರು ಬೇಡ. ನಮ್ಮ ಮಕ್ಳುಗಳೆಲ್ಲ ಸತ್ತೋಯ್ತಾ ಇದಾರೆ. ನಾವು ಇಲ್ಲಿ ಇರಕ್ ಆಗ್ತಾ ಇಲ್ಲ. ಒಂದ್ಸಲ ಕುಡಿಯುವಂತ ಮಕ್ಕಳು ಪದೇ ಪದೇ ಬಂದು ಹತ್ರ ಅದೇ ಅಂತ ಕುಡಿತಾ ಇದಾರೆ. ನಮ್ಗೆ ಅಪಾರ ಇಲಾಖೆಗೂ ನಾವು ಕೊಟ್ಟಿದ್ದೀವಿ. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ಅನ್ನದಾನೇಶ್ವರ ಮಠದಲ್ಲಿ ಎಂಎಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಖಿಲ ಭಾರತ ವಕೀಲರ ಪರೀಕ್ಷೆ ಉತ್ತೀರ್ಣರಾದ ವಕೀಲರಿಗೆ ಮತ್ತು ನೂತನವಾಗಿ ಆಯ್ಕೆಯಾದ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳಿಗೆ ಅಭಿನಂದನಾ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹಿರಿಯ ವಕೀಲ ಎ.ವಿ. ಕಣವಿ ಅವರು ಮಾತನಾಡಿ, ವಕೀಲರ ಸಮಸ್ಯೆಗಳನ್ನು ನಿವಾರಿಸಲು ನಾನು ಸದಾ ಬದ್ಧ. ಹಾಗೆ ನೂತನ ವಕೀಲರು ಈ ವೃತ್ತಿಯಲ್ಲಿ ಪೈಪೋಟಿಯನ್ನ ಇಟ್ಟುಕೊಳ್ಳದೆ ಇಂದಿನ ದಿನ ಸಾಮಾಜಿಕ ಬದ್ಧತೆಯನ್ನ ಕಾಪಾಡುವ ಹೊಣೆಗಾರಿಕೆ ಇರಲಿ. ಕೊಪ್ಪಳ ಜಿಲ್ಲೆಯಲ್ಲಿ ವಕೀಲರು ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ಜವಾಬ್ದಾರಿ ಸಂಘದ ಮೇಲಿದೆ. ಇಂದಿನ ದಿನಮಾನಗಳಲ್ಲಿ ಎಲ್ಲರೂ ವಕೀಲ ವೃತ್ತಿಯನ್ನೇ ಆಯ್ಕೆ ಮಾಡಿಕೊಳ್ತಿದ್ದಾರೆ. ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ವೃತ್ತಿ ಕಡಿಮೆಯಾಗ್ತಿದೆ. ಬರುವ 20 ವರ್ಷಗಳಲ್ಲಿ ವಕೀಲ ಕ್ಷೇತ್ರ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರಜ್ವಲಿಸಲಿದೆ. ಆದ ಕಾರಣ ಯುವ ವಕೀಲರು ಶಿಸ್ತು ಮತ್ತು ಸಮವಸ್ತ್ರವನ್ನು ಕ್ರಮಬದ್ಧವಾಗಿ ಪಾಲಿಸಲು ಮುಂದಾಗಬೇಕು. ಇಂದಿನ ತಂತ್ರಜ್ಞಾನವನ್ನು ಕೂಡ ಕಡ್ಡಾಯವಾಗಿ ಕಲಿತು ಮುಂದುವರಿಯಬೇಕು. ಬರುವ ದಿನಗಳಲ್ಲಿ ನೂತನ ಪದಾಧಿಕಾರಿಗಳು ಅಭಿವೃದ್ಧಿ ಕೆಲಸಗಳಿಗೆ ನಮ್ಮ ಸಹಕಾರ ಬೆಂಬಲ ಯಾವತ್ತಿಗೂ ಇದ್ದೇ ಇರುತ್ತದೆ ಎಂದು ನುಡಿದರು. ವಕೀಲರ ಸಂಘದ ಅಧ್ಯಕ್ಷ ಸುಭಾಷ್ ಹೊಂಬಾಳ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಆನಂದ್ ಹಳ್ಳಿ ಪ್ರಕಾಶ್, ರಾಜೂರಿನ ಶರಣ ಬಸವೇಶ್ವರ ಸುಕ್ಷೇತ್ರದ ಅಭಿನವ ಪಂಚಾಕ್ಷರ ಮಹಾಸ್ವಾಮಿಗಳು, ಯಲಬುರ್ಗಾದ ಶ್ರೀಧರ್ ಮುರುಡಿ, ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಮಹಾಸ್ವಾಮಿಗಳು, ಅನ್ನದಾನೀಶ್ವರ ಶಾಖಾ ಮಠದ ಡಾ ಮಹದೇವ್ ಮಹಾಸ್ವಾಮಿಗಳು, ವಕೀಲರ ಸಂಘದ ಉಪಾಧ್ಯಕ್ಷ ಅಂದಾನಗೌಡ, ಮಾಲಿ ಪಾಟೀಲ ಇತರರು ಇದ್ದರು. ಎಲ್ಲ ಕೆಲಸಗಳಿಗೆ ನಾವು 2 ವರ್ಷ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ.
ಮುಂದುವರೆದ ಭಾಗವಾಗಿ ನಾವು ನೋಡ್ತಾ ಇದ್ದೀರಿ, ವಕೀಲ ವೃತ್ತಿ ಪ್ರಜಾತಂತ್ರ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಅತ್ಯಂತ ಮಹತ್ವಪೂರ್ಣವಾದ ವೃತ್ತಿ ಇದೆ. ಯಾವ IAS ಅಧಿಕಾರಿ, ಯಾವ ಮಿನಿಸ್ಟ್ರು, ಯಾವ ಚೀಫ್ ಮಿನಿಸ್ಟರ್ಗಳು ದೊಡ್ಡ ವಕೀಲ ವೃತ್ತಿ. ಇವತ್ತು ನೋಡಿ, ಒಬ್ಬ ಇಂದಿರಾ ಗಾಂಧಿ ವಿರುದ್ಧ ಕೇಸ್ ಹಾಕಿದ್ದಂತ ನಡು ರಸ್ತೆಯಲ್ಲಿ ಮಾರಕಾಸ್ತ್ರವಾದ ಲಾಂಗ್ ಮಚ್ಚು ಹಿಡಿದು ಹುಚ್ಚಾಟ ಮೆರೆದು ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿ ರೀಲ್ಸ್ ಬಿಲ್ಡಪ್ ನೀಡುತ್ತಿದ್ದ ಕುಖ್ಯಾತ ಆರೋಪಿಯನ್ನ ಸಿಸಿಬಿ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ನ್ಯಾಯಾಲಯಕ್ಕೂ ಹಾಜರಾಗದೆ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ತಲೆಮರೆಸಿಕೊಂಡಿದ್ದ ಪುಡಾರಿಗೆ ಸಿಸಿಬಿ ಪೊಲೀಸರು ಕಾನೂನಿನ ಪಾಠ ಕಲಿಸಿದ್ದಾರೆ. ಜೆಜೆನಗರದ ನಿವಾಸಿ ತೌಸಿಫ್ ಖಾನ್ ಬಂಧಿತ ಆರೋಪಿಯಾಗಿದ್ದು, ಈತ ಹಲ್ಲೆ ಹಾಗೂ ಕೊಲೆ ಯತ್ನದಂತಹ ಗಂಭೀರ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಕುಖ್ಯಾತ ರೌಡಿ ಶೀಟರ್ ಆಗಿದ್ದಾನೆ. ಕಾನೂನಿಗೆ ತಲೆಬಾಗದೆ ತಲೆಮರೆಸಿಕೊಂಡಿದ್ದ ಈತ ಆಗಾಗ ಕೈಯಲ್ಲಿ ಮಾರಕಾಸ್ತ್ರ ಮಚ್ಚು ಹಿಡಿದು ಜೆಜೆನಗರ ವ್ಯಾಪ್ತಿಗೆ ಭರ್ಜರಿ ಎಂಟ್ರಿ ಕೊಡ್ತಿದ್ದ. ರಸ್ತೆಯ ಮಧ್ಯೆ ಲಾಂಗ್ ಮಚ್ಚು ಹಿಡಿದು ಡ್ಯಾನ್ಸ್ ಮಾಡಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಯುವಕರ ವಲಯದಲ್ಲಿ ಹವಾ ಮೇಂಟೈನ್ ಮಾಡಲು ಯತ್ನಿಸುತ್ತಿದ್ನು. ಈ ಹಿಂದೆ ನಡೆದ ಹಲವು ಹಲ್ಲೆ ಮತ್ತು ಕೊಲೆ ಯತ್ನ ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿದ್ದ ಈ ತೌಸಿಫ್ ಖಾನ್ ನ್ಯಾಯಾಲಯದ ವಿಚಾರಣೆಗೂ ಹಾಜರಾಗದೆ ಪೊಲೀಸರ ಕೈಗೆ ಸಿಗದೆ ಎಸ್ಕೇಪ್ ಆಗುತ್ತಾ ತಿರುಗುತ್ತಿದ್ದನು. ತಲೆಮರೆಸಿಕೊಂಡಿದ್ದ ಈ ಪುಡಾರಿಯ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ದ ಸಿಸಿಬಿ ಪೊಲೀಸರು ಕೊನೆಗೂ ಕಾರ್ಯಾಚರಣೆ ನಡೆಸಿ ತೌಸಿಫ್ ಖಾನ್ ನನ್ನ ವಶಕ್ಕೆ ಪಡೆದು ಜೈಲಿಗಟ್ಟಿದ್ದಾರೆ. ರಸ್ತೆಯಲ್ಲಿ ಮಚ್ಚು ಹಿಡಿದು ಮೆರೆಯುತ್ತಿದ್ದ ಆತನ ಕೈಗೆ ಕೊನೆಗೂ ಪೊಲೀಸರು ತಕ್ಕ ಶಾಸ್ತಿ ಮಾಡಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗ್ತಿದೆ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಕಲಬುರಗಿ ನಗರದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ಅತ್ಯಂತ ಸಂಭ್ರಮ ಹಾಗೂ ದೇಶಭಕ್ತಿಯಿಂದ ಆಚರಿಸಲಾಯಿತು. ನಗರದ ಮುಖ್ಯ ರಸ್ತೆಯಲ್ಲಿ ಭಾರತ ಮಾತೆಯ ಜಯಘೋಷಗಳೊಂದಿಗೆ ಬೃಹತ್ ವಿಜಯೋತ್ಸವದ ರ್ಯಾಲಿ ಜರುಗಿದ್ದು, ಮಾಜಿ ಸೈನಿಕರು ತ್ರಿವರ್ಣ ಧ್ವಜ ಹಿಡಿದು ಹೆಜ್ಜೆ ಹಾಕಿ ಎಲ್ಲರಲ್ಲಿಯೂ ರೋಮಾಂಚನ ಮೂಡಿಸಿದರು. ಕಲಬುರಗಿ ನಗರದ ಸುಭಾಷ್ ಚಂದ್ರ ಬೋಸ್ ವೃತ್ತದ ಪ್ರತಿಮೆಯಿಂದ ಆರಂಭವಾದ ಈ ವಿಜಯೋತ್ಸವದ ಮೆರವಣಿಗೆಯು ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಜಗತ್ ವೃತ್ತದವರೆಗೆ ಸಂಭ್ರಮದಿಂದ ನಡೆಯಿತು. ರ್ಯಾಲಿ ವೇಳೆ ದೇಶಭಕ್ತಿ ಗೀತೆಗಳಿಗೆ ತಕ್ಕಂತೆ ತ್ರಿವರ್ಣ ಧ್ವಜಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಮಾಜಿ ಸೈನಿಕರು ಖುಷಿಯಿಂದ ಡ್ಯಾನ್ಸ್ ಮಾಡುವುದರ ಮೂಲಕ ಕಾರ್ಗಿಲ್ ವಿಜಯದ ದಿನವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ರು. ಭಾರತಕ್ಕೆ 3 ಯುದ್ಧಗಳನ್ನ ಗೆದ್ದುಕೊಟ್ಟ ನಮ್ಮ ಸೈನಿಕರ ಈ ವಿಜಯೋತ್ಸವವನ್ನ ಕೇವಲ ಸಂಘ ಸಂಸ್ಥೆಗಳಿಗಷ್ಟೇ ಸೀಮಿತಗೊಳಿಸದೆ ರಾಜ್ಯ ಸರ್ಕಾರದ ವತಿಯಿಂದಲೇ ಅಧಿಕೃತವಾಗಿ ವಿಜಯೋತ್ಸವವನ್ನಾಗಿ ಆಚರಿಸಬೇಕು ಎಂದು ಮಾಜಿ ಸೈನಿಕರು ಈ ವೇಳೆ ಬಲವಾಗಿ ಆಗ್ರಹಿಸಿದರು. ಕೃಷ್ಣರಾಜನಗರ ಪಟ್ಟಣದ ಟಿಎಪಿಎಂಎಸ್ ಚುನಾವಣೆ ಅತ್ಯಂತ ಜಿದ್ದಾಜಿದ್ದಿನಿಂದ ಹಾಗೂ ಬಿಗಿ ಭದ್ರತೆಯ ನಡುವೆ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನೇರಾನೇರೆ ಪೈಪೋಟಿ ಏರ್ಪಟ್ಟಿದ್ದ ಈ ಚುನಾವಣೆಯಲ್ಲಿ ಸದಸ್ಯರು ಅತಿ ಉತ್ಸಾಹದಿಂದ ಪಾಲ್ಗೊಂಡು ಮತದಾನ ಮಾಡಿದ್ದು, ಒಟ್ಟು 91% ಮತದಾನ ದಾಖಲಾಗಿದೆ. ಕೆಆರ್ ನಗರದ ಟಿಎಪಿಎಂಎಸ್ ಆಡಳಿತ ಮಂಡಳಿ ಚುನಾವಣೆ ತೀವ್ರ ಕುತೂಹಲ ಮೂಡಿಸಿತ್ತು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದರಿಂದ ಮತದಾನ ಪ್ರಕ್ರಿಯೆಯು ಅತ್ಯಂತ ಹೈ ವೋಲ್ಟೇಜ್ ವಾತಾವರಣದಲ್ಲಿ ನಡೆಯಿತು. ಎರಡೂ ಪಕ್ಷಗಳ ಮುಖಂಡರು ಅಧಿಕಾರ ಹಿಡಿಯುವ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಶಾಸಕ ಡಿ ರವಿಶಂಕರ್ ಅವರು ಚುನಾವಣಾ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತ ಚಲಾಯಿಸುವಂತೆ ಸದಸ್ಯರಿಗೆ ಮನವಿ ಮಾಡಿದರು. ಈ ಬಾರಿ ಕಾಂಗ್ರೆಸ್ ಪಕ್ಷವು ಎಲ್ಲಾ ಸ್ಥಾನಗಳನ್ನು ಗೆದ್ದು ಟಿಎಪಿಎಂಎಸ್ನಲ್ಲಿ ಅಧಿಕಾರ ಹಿಡಿಯಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಮತ್ತೊಂದೆಡೆ ಮಾಜಿ ಸಚಿವ ಎಚ್ಡಿ ಸಾರಾ ಮಹೇಶ್ ಅವರು ಮತದಾನ ಮಾಡಿ ಜೆಡಿಎಸ್ ಪಕ್ಷವು ಸ್ಪಷ್ಟ ಬಹುಮತದೊಂದಿಗೆ ಗೆಲುವು ಸಾಧಿಸಲಿದೆ ಎಂದು ದೃಢವಾಗಿ ನುಡಿದರು. ಚುನಾವಣಾಧಿಕಾರಿಯಾದ ತಹಶೀಲ್ದಾರ್ ಸುರೇಂದ್ರ ಮೂರ್ತಿ ಅವರ ನೇತೃತ್ವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಅತ್ಯಂತ ವ್ಯವಸ್ಥಿತವಾಗಿ ಹಾಗೂ ಸುಸೂತ್ರವಾಗಿ ಮತದಾನ ಪ್ರಕ್ರಿಯೆ ಜರುಗಿತು. ಪಟ್ಟಣ ಠಾಣೆಯ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಆ ಕಡೆ ಆಗುವಂಥದ್ದನ್ನ ನೀವೆಲ್ಲ ನೋಡಿದ್ದೀರಿ. ಆದರೆ ಈ 7 ಅಭ್ಯರ್ಥಿಗಳು ನಿಂತಿದ್ದಾರೆ. ಪರಶಿವಣ್ಣ ಅವ್ರದ್ದೇ ಆದಂಥ ರೀತಿಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ರಾಮೇಗೌಡರ ಕುಟುಂಬ ಗಿರೀಶು ಮತ್ತು ನಮ್ಮಲ್ಲಿರ್ತಕ್ಕಂಥ 7 ಜನವಾಗಿ 7 ಸ್ಥಾನ ಇವತ್ತು ನಡೀತಾ ಇರ್ತಕ್ಕಂಥ ಟಿಎಪಿಎಂಎಸ್ಸಿನ ಚುನಾವಣೆಯಲ್ಲಿ ಈಗೇನು 7 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ 7ಕ್ಕೆ 7 ಕೂಡ ನಾವು ಗೆಲ್ತೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣ ವಿಶ್ವಾಸ ಇದೆ. ಯಾಕಂತ ಹೇಳಿದ್ರೆ ಇವತ್ತು ರಾಜ್ಯ ಸರ್ಕಾರದಿಂದ
ನಮ್ಮ ಜನರಿಗೆ ಉತ್ತಮ ರೀತಿಯಲ್ಲಿ ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸಿಬಿಟ್ಟು ಒಂದು ನೆಮ್ಮದಿಯಾದಂಥ ವಾತಾವರಣವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲರೂ ರಾಜ್ಯದಲ್ಲಿನ ಗಂಭೀರ ಬರ ಪರಿಸ್ಥಿತಿ ಹಾಗೂ ಕೇಂದ್ರದಿಂದ ಬರಬೇಕಿರುವ ನೆರವಿನ ಕುರಿತು ಚರ್ಚಿಸಲು ದೆಹಲಿಯಲ್ಲಿಂದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಂಸದರ ಸಭೆ ಕರೆಯಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ದೆಹಲಿಗೆ ತೆರಳುವ ಮುನ್ನ ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬರ ಪರಿಹಾರ ಮತ್ತು ಸಂಪುಟ ವಿಸ್ತರಣೆ ಸೇರಿದಂತೆ ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಗಂಭೀರ ಬರ ಪರಿಸ್ಥಿತಿ ನೆಲೆಸಿದ್ದು, ಈ ಕುರಿತು ಮುಂದಿನ ಕ್ರಮಗಳ ಬಗ್ಗೆ ಸರ್ಕಾರ ಈಗಾಗಲೇ ಅನೇಕ ಹಂತದ ಚರ್ಚೆಗಳನ್ನು ನಡೆಸಿದೆ. ಈ ಮಧ್ಯೆ ಬರ ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದ್ರೂ ಇದುವರೆಗೆ ಕೇಂದ್ರದಿಂದ ಯಾವುದೇ ಸಕಾರಾತ್ಮಕ ಪ್ರಕ್ರಿಯೆ ಬಂದಿಲ್ಲ ಎಂದು ಡಿಸಿಎಂ ಪರಮೇಶ್ವರ್ ಅಸಮಾಧಾನ ವ್ಯಕ್ತಪಡಿಸಿದರು. ದೆಹಲಿಯಲ್ಲಿಂದು ಸಂಜೆ 6 ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ರಾಜ್ಯದ ಸಂಸದರ ಸಭೆ ನಿಗದಿಯಾಗಿದೆ. ಬರ ಪರಿಸ್ಥಿತಿ ಜೊತೆಗೆ ರಾಜ್ಯದ ವಿವಿಧ ಯೋಜನೆಗಳ ಬಗ್ಗೆ ಕೇಂದ್ರಕ್ಕೆ ಸಲ್ಲಿಸಲಾಗಿರುವ ಅನೇಕ ಪ್ರಸ್ತಾವನೆಗಳ ಕುರಿತು ಇಂದಿನ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗುವುದು ಎಂದರು. ನಾವು ಪ್ರಯತ್ನ ಮಾಡ್ತೀವಿ. ನಾವೆಲ್ಲ ಅವರಿಗೆ ಮನವಿಯನ್ನ ಮಾಡ್ಕೊಳ್ತೀವಿ. ಸದನದಲ್ಲಿ ಆದ್ರೂ ಪ್ರಸ್ತಾಪ ಮಾಡಬಹುದು ಅಥವಾ ಪ್ರಧಾನಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರುಗಳಿಗೆ, ಗೃಹ ಸಚಿವರು, ಕೃಷಿ ಸಚಿವರು ಅವ್ರ ಜೊತೆಯಲ್ಲಿ ಕೂಡ ಪ್ರತ್ಯೇಕವಾಗಿ ಅವ್ರು ಮಾತಾಡಬಹುದು. ಒಟ್ಟಾರೆ ನಮಗೆ ರಾಜ್ಯಕ್ಕೆ ಒಂದಿಷ್ಟು ಸಹಾಯವನ್ನ ಮಾಡೋದಕ್ಕೆ ನಾವು ಅವರಿಗೆ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತೇವೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದೊಡ್ಡ ಕುಂಚೆ ಹೊಸಳ್ಳಿಯಲ್ಲಿ ಚಿರತೆ ಸಂಚಾರ, ಸಾಕು ನಾಯಿ ಮೇಲೆ ದಾಳಿ, ಆತಂಕದಲ್ಲಿ ಗ್ರಾಮಸ್ಥರು. ಬೆಂಗಳೂರು ಮಂಗಳೂರು ಹೆದ್ದಾರಿ ದುರಂತ, ಕಾಡು ಹಂದಿಗೆ ಡಿಕ್ಕಿ ಹೊಡೆದು ಕಾರು ಪಲ್ಟಿ, ಸ್ಥಳದಲ್ಲೇ ಓರ್ವ ಮಹಿಳೆ ಸಾವು. ಬೆಂಗಳೂರು ಗ್ರಾಮಾಂತರ, ಆಹಾರ ನೀರಿಲ್ಲದೆ ನಾಡಿಗೆ ಲಗ್ಗೆ ಇಟ್ಟ ಕರಡಿಗಳು, ರಸ್ತೆಯಲ್ಲಿ ಸಂಚರಿಸುವ ವಿಡಿಯೋ ವೈರಲ್, ದೊಡ್ಡಬಳ್ಳಾಪುರ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ಆತಂಕ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.